ಸ್ನೇಹಿತರೆ, ಮೈಸೂರು ಫೋಟೋಗ್ರಫಿಕ್ ಅಸೋಸಿಯೇಷನ್ ವತಿಯಿಂದ ದಿನಾಂಕ ಇವತ್ತು 11/1/2026 ಭಾನುವಾರ ನಗರದ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಸಭಾಂಗಣದಲ್ಲಿ ನಾವೊಂದು ಛಾಯಾಗ್ರಾಹಕರ ಪುಸ್ತಕ ಒಂದು ಬಿಡುಗಡೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಆ ಕಾರ್ಯಕ್ರಮ ಈಗ ನಡೀತಾ ಇದೆ. ಅದೇ ತರ ಸದಸ್ಯರ ಕೈಪಿಡಿಯನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ವಿ. ಅತಿಥಿಗಳೆಲ್ಲ ಆಗಮಿಸಿದ್ದಾರೆ. ಹಾಗೂ ಇದೇ ದಿನ ನಮ್ಮ ಸಂಘದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಜಿಲ್ಲಾವಾರು ಮಟ್ಟದಲ್ಲಿ ಪ್ರತಿಯೊಂದು ಅಂದ್ರೆ ಸಾಧಕರು ಏನಿದ್ದಾರೆ ಈ ಛಾಯಾಗ್ರಹಣ ಕ್ಷೇತ್ರದಿಂದನೇ ಏನು ಇವತ್ತಿನ ದಿನ ಈ ಸಾಧನೆಗಳನ್ನ ಮಾಡಿದ್ದಾರೆ, ಅವ್ರುಗಳನ್ನ ಆ ಸದಸ್ಯರ ಮಿತ್ರರನ್ನೆಲ್ಲ ನಾವು ಗುರುತಿಸಿ ಅವರುಗಳಿಗೆ ಒಂದು ಸನ್ಮಾನ, ಒಂದು ಗೌರವ ನಮ್ಮ ಕಡೆಯಿಂದ ಸೂಚಿಸಬೇಕು, ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮನ ಹಮ್ಮಿಕೊಂಡು ಈ ಕಾರ್ಯಕ್ರಮನ ಇವತ್ತು ನಡೆಸ್ತಾ ಇದ್ದೀವಿ. ಇದ್ರ ಬಗ್ಗೆ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕು. ಸ್ನೇಹಿತರೆ, ಮೈಸೂರು ಫೋಟೋಗ್ರಫಿಕ್ ಅಸೋಸಿಯೇಷನ್ ಸುಮಾರು 40 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಈ ನಮ್ಮ ಅಸೋಸಿಯೇಷನ್ ಅಲ್ಲಿ ಇರ್ತಕ್ಕಂಥ ಕೆಲವು ಸದಸ್ಯರುಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ದಾರೆ. ಅದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಕೆಲವು ಸಂಸ್ಥೆಗಳಿಂದ ಡಿಸ್ಟಿಂಕ್ಷನ್ಗಳನ್ನು ಕೂಡ ಪಡೆದಿದ್ದಾರೆ. ಅದು ಬಹಳ ರೇರು. ನಮ್ಮ ಈ ಅಸೋಸಿಯೇಷನ್ ಸದಸ್ಯರುಗಳು 5-6 ಜನ, ಒಬ್ಬರಲ್ಲ, ಬಹಳ ಹಿಂದಿನಿಂದಲೂ 30-35 ವರ್ಷಗಳಿಂದಲೂ ಕೂಡ ಈ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ, ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಪ್ರಸ್ತುತ ನಮ್ಮ ಸಂಸ್ಥೆಯ ಸಂಚಾಲಕರಾದಂಥ ಸಿದ್ಧಲಿಂಗ್ ಪ್ರಸಾದ್ ಇಲ್ಲೇ ಇದ್ದಾರೆ, ನಮ್ಮ ಜೊತೆಯಲ್ಲೇ ಇದ್ದಾರೆ. ಇವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಸ್ಟಿಂಕ್ಷನ್ ಅನ್ನು ಪಡೆದಿದ್ದಾರೆ ಮತ್ತು ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಈ ದಿವಸ ನಾವು ನಮ್ಮ ಸದಸ್ಯರುಗಳ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಪುಸ್ತಕವನ್ನ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರತಿಯೊಬ್ಬ ಸದಸ್ಯರ ಮಾಹಿತಿ ಇದೆ, ಏನ್ ಮಾಡ್ತಾ ಇದ್ದಾರೆ ಅವ್ರು. ಯಾಕಂದ್ರೆ ನಮ್ಮ ಈ ಫೋಟೋಗ್ರಫಿ ಕ್ಲಬ್ ಇರ್ತಕ್ಕಂಥ ಸದಸ್ಯರುಗಳು ಯಾರು ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಅಂತೂ ಅಲ್ಲ, ಬೈ ಪ್ರೊಫೆಷನ್ ಹವ್ಯಾಸಿ ಛಾಯಾಗ್ರಾಹಕರು. ಹೆಚ್ಚಾಗಿ ನಾವು ವನ್ಯಜೀವಿ ಮತ್ತು ನೇಚರ್ ಮತ್ತು ಪಿಕ್ಟೋರಿಯಲ್ ಛಾಯಾಗ್ರಹಣಗಳನ್ನ ನಾವು ಮಾಡ್ತೇವೆ. ಸೊ ಇಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥವರಿಗೆ ಇವತ್ತು ಒಂದು ಸನ್ಮಾನವನ್ನು ಕೂಡ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಡಿಸ್ಟಿಂಕ್ಷನ್ಗಳನ್ನ ಪಡೆದಿದ್ದಾರೆ, ಅವರಿಗೆ ನಾವು ಪ್ರೋತ್ಸಾಹಕವಾಗಿರುವ ಕೂಡ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಸದಸ್ಯರುಗಳು ತೆಗೆದಂತ ಛಾಯಾಚಿತ್ರಗಳ ಒಂದು ಪುಸ್ತಕವನ್ನ ಚಿತ್ರಗಳನ್ನ ಸಂಗ್ರಹ ಮಾಡಿಬಿಟ್ಟು ಒಂದು ಪುಸ್ತಕ ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ. ಮೈಸೂರಿನ ಉಪಾರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ಮಾನ್ಯ ಶ್ರೀ ಪರಮೇಶ್ ಅಕ್ಕಿ ಅವರು ಕೂಡ ಈ ಛಾಯಾಚಿತ್ರ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಅವರು ಈಗ ಸ್ವಲ್ಪದಲ್ಲಿ ಆಗಮಿಸಲಿದ್ದಾರೆ. ಹೀಗೆ ನಾವು ಕಾರ್ಯಕ್ರಮವನ್ನು ಈಗ ಹಾಕೊಂಡಿದ್ದೇವೆ.